ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಂಪೂರ್ಣವಾಗಿ ಬೆಂಗಳೂರು ರೆಡ್ ಆರ್ಮಿ ಮಯವಾಗಿದೆ. ಈಗಾಗಲೇ ರೆಡ್ ಆರ್ಮಿ ಬೆಂಗಳೂರಿಗೆ ಆಗಮಿಸಿದೆ. ಅಲ್ಲಿಂದ ಸಂಭ್ರಮಾಚರಣೆ ಶುರುವಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಜನ ಎಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂತ. ನಿನ್ನೆ ಆರ್ಸಿಬಿ ಗೆದ್ದುಕೊಳ್ತು. ಪ್ರಥಮ ಬಾರಿಗೆ ಕಪ್ಪನ್ನು ಗೆದ್ವಿ. 18 ವರ್ಷದ ಕಾಯುವಿಕೆ ಅಂತ್ಯ ಆಯಿತು. ಅದಾದ ನಂತರ ಈ ಸಂಭ್ರಮಾಚರಣೆಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ. ಆ 18 ವರ್ಷಗಳಲ್ಲಿ ಕಪ್ಗಾಗಿ ಎಷ್ಟು ಕಾದ್ವೋ ಸಂಭ್ರಮಾಚರಣೆಗೂ ಕೂಡ ಅಷ್ಟೇ ಕಾದಿದ್ದೀವಿ. ಎಲ್ಲ ಸಂಭ್ರಮಾಚರಣೆ ಆಗೋಯ್ತು, ಆರ್ಸಿಬಿ ಸಂಭ್ರಮಾಚರಣೆ ಆಗಲಿಲ್ವಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ನೋಡ್ಬಿಟ್ವಿ, ಆರ್ಸಿಬಿ ಕಪ್ ಗೆಲ್ಲೋದನ್ನು ನೋಡಿಲ್ಲ ಅಂತ ಎಲ್ಲ ಅಭಿಮಾನಿಗಳು ಅಂದ್ಕೊಂಡಿದ್ರು. ಸೊ ಫೈನಲಿ ಆರ್ಸಿಬಿ ಕಪ್ ಗೆಲ್ಲೋದನ್ನು ಕೂಡ ನೋಡಿದ್ದೀವಿ. ಪಕ್ಕದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿರಾಟ್ ಕೊಹ್ಲಿ ಕಪ್ನ ಜೊತೆಗೆ ಆಗಮಿಸ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳಿದ್ದಾರೆ. ಎತ್ತ ಕಣ್ಣು ಹಾಯಿಸಿದರತ್ತ ಅಭಿಮಾನಿಗಳು. ರೆಡ್ ಆರ್ಮಿಯನ್ನು ಬಿಟ್ಟರೆ ನಿಮಗೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಪ್ರತಿ ಬಾರಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದ್ಸಲ ನಮಗೆ ಚಿನ್ನಸ್ವಾಮಿ ಮೈದಾನ ಅಂದರೆ ದೇವಸ್ಥಾನ ಇದ್ದ ಹಾಗೆ. ಆರ್ಸಿಬಿ ಅಭಿಮಾನಿಗಳಿಗೆಲ್ಲರಿಗೂ ಚಿನ್ನಸ್ವಾಮಿ ಸ್ಟೇಡಿಯಂ ದೇವಸ್ಥಾನ ಇದ್ದ ಹಾಗೆ. ಆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹೀಗೇ ಜನ ಕಾಣಿಸ್ತಾ ಇತ್ತು. ಯಾವುದೇ ಪಂದ್ಯ ಆಗಿರಲಿ, ಆರ್ಸಿಬಿ ಯಾರ ಜೊತೆ ಬೇಕಾದರೂ ಆಡಲಿ, ಚೆನ್ನೈ ಜೊತೆ ಆದರೂ ಆಡಲಿ, ಮುಂಬೈ ಜೊತೆ ಆದರೂ ಆಡಲಿ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಟೀಮ್ಗಳ ಜೊತೆ ಆಡಿದ್ರೂ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಜನ ಬರ್ತಾ ಇದೆ. ಅಂದರೆ ಆರ್ಸಿಬಿಯ ಅಭಿಮಾನ, ಆರ್ಸಿಬಿ ತಂಡದ ಮೇಲಿನ, ಆಟಗಾರರ ಮೇಲಿನ ಅಭಿಮಾನ ಎಷ್ಟರ ಮಟ್ಟಿಗಿತ್ತು ಅಂಥೇಳಿ ಅದರಲ್ಲಿ ನೀವು ಅಂದ್ಕೊಳ್ಬೋದು. ಸೊ ಇವತ್ತು ಕೂಡ ಈ ಸಂಭ್ರಮಾಚರಣೆಯ ಮೊದಲಿಗೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ವಿಧಾನಸೌಧದಲ್ಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಬಂದು ಜಮಾಯಿಸಿದ್ದಾರೆ. ಎಲ್ಲೊಂದು ಕಡೆ ಸಂಪೂರ್ಣವಾದಂತಹ ಎರಡೂ ಭಾಗದಲ್ಲೂ ಕೂಡ ಈಗಾಗಲೇ ರಸ್ತೆಗಳನ್ನು ಸ್ಟಾಪ್ ಮಾಡಿ, ಅಂದರೆ ಆ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಿ ಎಲ್ಲ ಅಭಿಮಾನಿಗಳು ಈಗಾಗಲೇ ಈ ಸುಂದರ ಕ್ಷಣಗಳನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಈಗ ಸಂಪೂರ್ಣವಾದಂಥ ಒಂದು ಟೀಮ್ಗಳು ಕೂಡ ವಿಧಾನಸೌಧಕ್ಕೆ ಬರುತ್ತೆ. ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಅತಿಥಿಗಳು ಹಾಗೂ ಕ್ರಿಕೆಟ್ ಆಟಗಾರರು ಎಲ್ಲರೂ ಕೂಡ, ಅಂದರೆ ಸುಮಾರು 28 ಜನಗಳಿಗೂ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಅಭಿಮಾನಿಗಳು ಕೂಡ ಅವರನ್ನು ನೋಡಿ ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಕಾತುರದಿಂದ ಕಾಯ್ತಾ ಇರೋದನ್ನು ನೀವು ಗಮನಿಸಬಹುದು. ಎಲ್ಲೊಂದು ಕಡೆ ಕಿಕ್ಕಿರಿದು ಜನಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಕ್ಷಣಕ್ಕೂ ಕೂಡ ಅವರನ್ನು ನೋಡಬೇಕು ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಮೀರಿ, ಅಂದರೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಭದ್ರತೆ ನೀಡಿದರೂ ಕೂಡ ಕೇವಲ ಮಾಧ್ಯಮ ಹಾಗೂ ವಿಧಾನಸೌಧ ಸಿಬ್ಬಂದಿಗಳು ಸೇರಿದಂತೆ ಒಂದಷ್ಟು ಹೆಚ್ಚುವರಿ ಅಧಿಕಾರಿಗಳಿಗೆ ಮಾತ್ರ ವಿಧಾನಸೌಧದ ಒಳಗೆ ಪ್ರವೇಶ ಇರೋದ್ರಿಂದ ಈಗಾಗಲೇ ಹೊರಭಾಗದಲ್ಲೂ ಕೂಡ ಅವರ ಅಭಿಮಾನಿಗಳು, ಅಂದರೆ ಆರ್ಸಿಬಿ ಅಭಿಮಾನಿಗಳಿರ್ಬೋದು, ಸಾಕಷ್ಟು ಸಾರ್ವಜನಿಕರು ಇವತ್ತು ಈ ಸ್ಥಳದಲ್ಲಿ ಬಂದು ತಮ್ಮ ಅಭಿಮಾನವನ್ನು ತೋರಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸೇರಿದಂತೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಹಾಗೂ ರಾಜ್ಯಪಾಲರು ಕೂಡ ಈ ಸ್ಥಳದಲ್ಲಿ ಆಗಮಿಸಿ ಕ್ರಿಕೆಟ್ ಆಟಗಾರರಿಗೆ, ಅಂದರೆ ಆರ್ಸಿಬಿ ತಂಡದ ಆಟಗಾರರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಒಂದು ಸನ್ಮಾನವನ್ನು ನಡೆದ ಬಳಿಕ ಅವರಿಗೆ ಇದೇ ವೇದಿಕೆಯಿಂದ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಒಂದು ಬಹುತೇಕ ಸಂಭ್ರಮಾಚರಣೆಯ ಒಂದು ಕ್ಷಣ ಕೂಡ ಕಾತರದಿಂದ ಕಾಯ್ತಿರೋದನ್ನು ಕೂಡ ಗಮನಿಸ್ಬೋದು. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತಹ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಇವತ್ತು ವಿಧಾನಸೌಧ ಶಕ್ತಿಸೌಧದ ಮುಂಭಾಗದಲ್ಲಿ ಕಿಕ್ಕಿರಿದು ಬಂದು ಜನಸಾಗರವೇ ಸಾಕಷ್ಟು ಇರೋದ್ರಿಂದ ಅವರನ್ನು ಒಂದಷ್ಟು ಸಂಭಾಳಿಸೋದಿರ್ಬೋದು ಹಾಗೂ ಅವರನ್ನು ನಿಭಾಯಿಸುವಂತಹ ತಂತ್ರ, ಕೆಲವೊಂದು ಭದ್ರತೆ ವಿಚಾರದಲ್ಲಿ ನೋಡೋದಾದರೆ ಅವರನ್ನು ನೇರವಾಗಿ ಆ ಅಭಿಮಾನಿಗಳನ್ನು ನಿಭಾಯಿಸುವಂಥ ಹಂತದಲ್ಲೂ ಕೂಡ ಎಲ್ಲೊಂದು ಕಡೆ ಸಾಕಷ್ಟು ಒಂದು ಸಂಕಟದಲ್ಲಿ ಪೊಲೀಸವರು ಕೂಡ ಇರುವಂಥದ್ದು. ವಿಧಾನಸೌಧದ ಎರಡೂ ಭಾಗದಲ್ಲೂ ಕೂಡ ಗಮನಿಸ್ಬೋದು. ಹೊರ ಹಾಗೂ ಒಳಭಾಗ, ಅಂದರೆ ಎಕ್ಸಿಟ್ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ತಪಾಸಣೆ ಮಾಡೇ ಬಿಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಆ ಎಲ್ಲ ಅಭಿಮಾನಿಗಳಿಗೂ ಒಂದೇ ಅಭಿಲಾಷೆ, ಒಂದೇ ಆಸೆ, ತಮ್ಮ ಆಟಗಾರರನ್ನು ನೋಡಬೇಕು, ಆ ಕಪ್ಪನ್ನು ನೋಡಬೇಕು. RCB ಕಪ್ ನಮ್ಮದೇ ಅನ್ನೋ ಒಂದು ಛಲ ಏನಿತ್ತು, ಆ ಟ್ಯಾಗ್ಲೈನ್ ಏನಿತ್ತು, ಕೊನೆಗೂ ಕೂಡ ನಮ್ಮದಾಗಿದೆ. ಈ ನಿಟ್ಟಿನಲ್ಲಿ ಅದನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ರೆಡಿ ಆಗ್ತಿರುವಂಥದ್ದು. ಕ್ಯಾಮ್ರಾಮನ್ ರಘು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ ಅಷ್ಟೇ, ಬಟ್ ಕಪ್ ಮಾತ್ರ ನಮ್ದಾಗಿರಲಿಲ್ಲ. ಆದರೆ ಈ ಬಾರಿ ಈ ಸಲ ಕಪ್ ನಮ್ದಾಗಿದೆ, ಕಪ್ ನಮ್ಮಲ್ಲಿದೆ. ಅದನ್ನೇ ನೋಡೋದಕ್ಕೆ ಅಂಥೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, BMTC ಬಸ್ ಅದು. ಆ ಬಸ್ಸಿನ ಮೇಲೆ ಹತ್ತಿ ಜನ ಅಭಿಮಾನ ಎಷ್ಟು ಮಟ್ಟಿಗಿದೆ ಅಂತ ನೋಡಿ. BMTC ಬಸ್ಸು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಸ್ನ ಒಳಗಡೆ ಒಂದಷ್ಟು ಜನ ತುಂಬಿಕೊಂಡಿದ್ದಾರೆ.
ಬಸ್ನ ಮೇಲ್ಗಡೆ ನಿಂತ್ಕೊಂಡು ಕೂತ್ಕೊಂಡು ಒಂದಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡಬೇಕು. ವಿಧಾನಸೌಧದ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನಾನಂತೂ ಯಾವತ್ತೂ ಗಮನಿಸಿರಲಿಲ್ಲಪ್ಪ ಈ ರೇಂಜಿಗೆ, ಈ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿರುವುದನ್ನು ಯಾವತ್ತೂ ನೋಡಿರಲಿಲ್ಲ. ಅದು ಕೂಡ ಒಂದು ಕ್ರಿಕೆಟ್, ಅದರಲ್ಲೂ ಒಂದು ಫ್ರಾಂಚೈಸಿ ಲೀಗ್. ಕೇವಲ ಬೆಂಗಳೂರಿನಿಂದ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ನೋಡಲೇಬೇಕು ನಮ್ಮ ಆಟಗಾರರನ್ನ ಅಂಥೇಳಿ ಬಂದಂಥವರು ಕೂಡ ಇದ್ದಾರೆ. ಬಸ್ಗಳ ಮೇಲೆ ಮಾತ್ರ ಅಲ್ಲ, ಅಲ್ಲಿ ಹಾಕಿರುವಂಥ ಮರಗಳಿದಾವಲ್ಲ, ಮರಗಳ ತುದಿಯನ್ನು ಏರಿ ಒಂದಷ್ಟು ಜನ ಇದ್ದಾರೆ. ಸೊ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅಭಿಮಾನಿಗಳು. ಅಭಿಮಾನ ಇದೆ, ಹೌದು, ಎಲ್ರಿಗೂ ಇದೆ. 18 ವರ್ಷಗಳವರೆಗೆ ಕಾದಿದ್ದೀವಿ. ಆ ಕಾದಿರುವಿಕೆಯ ಪರಿಣಾಮ ಏನು ಅಂತ ನಮಗೂ ಕೂಡ ಗೊತ್ತಿದೆ. ಕಾಯೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಆಯಿತು, ಫೈನಲಿ ಕಾದಾಯಿತು, ಈಗ ಬಂದಾಯಿತು. ಕಪ್ ನಮ್ಮ ಹತ್ರ ಇದೆ. ಇನ್ನೂ ಭಾವೋದ್ವೇಗ ಬೇಡ. ಎಲ್ಲರೂ ಶಾಂತ ಚಿತ್ತತೆಯಿಂದ, ಶಾಂತ ರೀತಿಯಿಂದ ವರ್ತಿಸಬೇಕು. ಹೊಡೆಯಲ್ಲಿ ಆ ಮಕ್ಕಳನ್ನೆಲ್ಲ ಹತ್ತಿಸ್ತಾ ಇದ್ದಾರೆ ಮೇಲೆ. ನೀವು ಈ ದೃಶ್ಯ ಚಿನ್ನಸ್ವಾಮಿ ಮೈದಾನದ ದೃಶ್ಯ ಆಗಲೇ ಹೇಳ್ತಾ ಇದ್ದೆ. RCB ಅಭಿಮಾನಿಗಳಿಗೆ ಒಂದು ರೀತಿ ದೇವಸ್ಥಾನ ಇದ್ದ ಹಾಗೆ. ಈ ದೇವಸ್ಥಾನದಲ್ಲೇ ನೋಡಬೇಕು ನಮ್ಮ ದೇವರುಗಳನ್ನ ಅಂತ ಹೇಳಿ ಬಂದಿದ್ದಾರೆ ಒಂದಷ್ಟು ಜನ. ಇದು ವಿಧಾನಸೌಧದ ಮುಂಭಾಗದ ದೃಶ್ಯ. BMTC ಬಸ್ನ ಮೇಲೆಲ್ಲ ಹತ್ತಿ ಸುಮಾರು 100-150 ಜನ ಅಭಿಮಾನಿಗಳು BMTC ಬಸ್ನ ಮೇಲೆ ಹತ್ತಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಸಮಾರಂಭವನ್ನು ನೋಡಬೇಕು, ಸನ್ಮಾನ ಸಮಾರಂಭವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಬಂದಂಥವರು RCBಯ ಅಭಿಮಾನಿಗಳು. ಇನ್ನೊಂದಷ್ಟು ಜನ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಕ್ಕಳು ಮರಿಯೆಲ್ಲ ಹತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಈ ಥರದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಸಾಕು, ಕಾಣಿಸಿದ್ ಸಾಕು. ನೋಡೋಣ, ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.